ನನ್ನ ಮದುವೆ ಸಮಯದಲ್ಲಿ ಒಂದು ಘಟನೆ ನಡೀತು. ಕರ್ನಾಟಕದ ಪ್ರತಿಷ್ಠಿತ ನಿರ್ಮಾಪಕರೊಬ್ಬರಾದ ಸಾರಾ ಗೋವಿಂದು ಸರ್ ಮಗನ ಮದುವೆಯಲ್ಲಿ ನಾನು ಈ ಕಡೆಯಿಂದ ಬಂದೆ, ಆ ಕಡೆ ಅಶ್ವಿನಿ ಮೇಡಮ್ ಅಪ್ಪು ಸರ್ ಬಂದಿರು. ಆ ವಿಡಿಯೋ ಫೋಟೋ ನೋಡಿ ಸಖತ್ತು ವೈರಲ್. ಆ ಫೋಟೋ ನೋಡಿದ್ರೆ ಜನಕ್ಕೆ ಈಗಲೂ ಕ್ಯೂರಿಯಾಸಿಟಿ ಇದೆ. ಆ ಫೋಟೋ ನಿಮ್ಮಲ್ಲಿ ತೋರ್ಸರ್ ಗೊತ್ತಾಗುತ್ತೆ. ಅಪ್ಪು ಸರ್ ಈ ಕಡೆ, ಅಶ್ವಿನಿ ಮೇಡಮ್ ಈ ಕಡೆ, ನಾನು ಅಯ್ಯೋ ನೀನೇನೋ ಮಾರಾಯ ಇಲ್ಲಿ ಯಾವಾಗ ಬಂದ್ಯಪ್ಪ ಅಂದ್ರು. ಬಸ್ ನಿಮ್ಮ ಕಾರ್ ಹಂಗೆ ಪಾರ್ಕ್ ಆಯ್ತು, ನನ್ನ ಕಾರ್ ಹಿಂಗೆ ಪಾರ್ಕ್ ಆಯ್ತು, ನಾನು ಹಿಂಗೆ ಬಂದೆ, ನೀವು ಹಂಗೆ ಬಂದ್ರಿ ಬಸ್. ನಿನ್ನ ಮದುವೆ ಯಾವಾಗಪ್ಪ ಅಂದ್ರು. ಬಸ್ ನನ್ನ ಮದುವೆ ಕರಿತೀನಿ, ಮಿಸ್ ಮಾಡದೆ ಬರ್ಬೇಕು ಅಂತ. ಖಂಡಿತ ಆ ಪುಣ್ಯಾತ್ಕತಿ ಯಾರೂ ನೋಡ್ಬೇಕು, ಐ ಈಗಲಿ ವೇಟಿಂಗ್ ಟು ಮೀಟ್ ಹರ್, ನಾನು ನೋಡ್ಬೇಕು, ಒಂದೇ ಬರ್ತೀನಿ ಅಂತ ಹೇಳಿದ್ರು. ಟ್ರಸ್ಟ್ ಮಾಡಿ ಹಂಗೆ ಹೇಳಿದ್ರು. ಅದು ನನ್ನ ಮನಸ್ಸಲ್ಲಿ ಹಂಗೆ ಉಳ್ಕೊಳ್ತು. ದುರಾದೃಷ್ಟವತ್ತು ನಾವು ಅಪ್ಪು ಸರ್ನ ಕಳ್ಕೊಬೇಕಾಗಿ ಬಂತು. ಈ ಮಾತು ಅಶ್ವಿನಿ ಮೇಡಮ್ ತಲೆಯಲ್ಲಿತ್ತು. ನಾನು ನೆನಪಿಸ್ತೆ ಮದುವೆ ಸಮಯದಲ್ಲಿ. ಆ ಫೋಟೋನ ಕಳಿಸ್ಬಿಟ್ಟು ನೀವು ಮತ್ತವರು ಮಾತು ಕೊಟ್ಟಿರಿ, ಟ್ರಸ್ಟ್ ಮಾಡಿ ನನ್ನ ಮದುವೆ ದಿನ ದುಬೈ ರಾಜ್ ಕಪ್ದು ಟಿ ಶರ್ಟ್ ಜರ್ಸಿ ಇನಾಗ್ರೇಷನ್ ಇಲ್ಲಿ ಆ ಪ್ರೆಸ್ ಮೀಟ್ ಇತ್ತು. ಬೆಳಗ್ಗೆ ಬಂದು ನನ್ನ ಅಟೆಂಡ್ ಮಾಡಿ, ಅದೇ ಅಪ್ಪು ಸರ್ ಕಪ್ಪೇ ದುಬೈಲಿ ನಡೆಯುತ್ತೆ, ಡಾಕ್ಟರ್ ರಾಜ್ ಕಪ್ ಅಂತ, ಮತ್ತೆ ಅಪ್ಪು ಸರ್ದು ಜರ್ಸಿ ಇನಾಗ್ರೇಷನ್. ನಂದು ಕಾರ್ಯಕ್ರಮ ಮುಗಿಸಿ ಅಶ್ವಿನಿ ಮೇಡಮ್ ಅವ್ರು ಮಾತು ಕೊಟ್ಟರೆ ಅಪ್ಪು ಸರ್ ಅಂತ, ಅದು ಮುಂದುವರ್ಸಕ್ಕೆ ಅಶ್ವಿನಿ ಮೇಡಮ್ ಇಲ್ಲಿಂದ ಮೈಸೂರಿಂದ ಆಚೆ ಇರೋ ಮದುವೆಗೆ ಬಂದು ಹಾರೈಸಿ ಹೋದರು. ಅಪ್ಪು ಸರ್ ಕೊಟ್ಟು ಮಾತನ್ನು ಅಶ್ವಿನಿ ಮೇಡಮ್ ಕ್ಯಾರಿ ಮಾಡಿದ್ರು.